ಹಲೋ ಸ್ಟೂಡೆಂಟ್ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಎಸ್ ವೇದಾಂತ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ನಿಮ್ದು ಎಕ್ಸಾಮ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್, ಆಮೇಲೆ ಆ ಡಯಾಗ್ರಾಮ್ ಇಂದ ಯಾವ ತರ ಕ್ವಶನ್ ನಿಮ್ಗೆ ಕೇಳಬಹುದು ಎಲ್ಲ ಹೇಳ್ಕೊಡ್ತೀನಿ. ಕರೆಕ್ಟ್ ಕೇಳಿಸ್ಕೊ ಸ್ಟೂಡೆಂಟ್ಸ್. ಪ್ಲೀಸ್ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮ್ಗೆ ಈ ವಿಡಿಯೋ ಯೂಸ್ ಆಗದಂಗಿದ್ರೆ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ, ಓಕೆನಾ? ನಾವು ಸ್ಟೂಡೆಂಟ್ಸ್ ನಾನು ಇಲ್ಲಿ ನಿಮ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೂರು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ನಿಮ್ದು ಎಲೆಕ್ಟ್ರೈಸ್ ವಾಟರ್ ಆಗಿರ್ಬೋದು, ಆಮೇಲೆ ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಬಂದಿದೆ ನಿಮ್ದು. ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ಸ್ ನಿಮ್ದು ಜಿಂಕ್ ಎನರ್ಜಿ ಮೇಲೆ ಕ್ವಶನ್ಸ್ ನಿಮ್ದು ಮಾಡೆಲ್ ಪೇಪರ್ ಕೊಟ್ಟಿದ್ದಾರೆ. ಸೊ ಪ್ಲೀಸ್ ಈ ಕ್ವಶನ್ ನ ಎಲ್ಲರೂ ಮಾಡಲೇಬೇಕು. ಈ ಡಯಾಗ್ರಾಮ್ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ನಿಮ್ದು ರಿಫೈನಿಂಗ್ ಆಫ್ ಕಾಪರ್, ಆಮೇಲೆ ದ ಎಂಟೈರ್ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್. ಸೊ ಇದೆಲ್ಲ ಏನು ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಬಂತು ಕೆಮಿಸ್ಟ್ರಿದು. ಈಗ ಐ ಹ್ಯಾವ್ ಅಬ್ಸರ್ವ್ ದಟ್ ನಿಮ್ದು ಮಾಡೆಲ್ ಪೇಪರ್ ಅಲ್ಲಿ ಕೆಮಿಸ್ಟ್ರಿಯಿಂದ ಈ ಕ್ವಶನ್ಸ್ ತುಂಬಾ ಬಂದಿದೆ. ಫಾರ್ ಎಕ್ಸಾಂಪಲ್ ಸ್ಟ್ರಕ್ಚರ್ ಆಫ್ ಸೈಕ್ಲೋಹೆಕ್ಸೇನೋ, ಬೆನ್ಝೀನೋ, ಪ್ರೊಪೈನೋ, ಬ್ಯೂಟೈನ್ ಕೂಡ ಸ್ಟ್ರಕ್ಚರ್ ಕೇಳಿದ್ರು ಅನ್ಸುತ್ತೆ. ಆಮೇಲೆ ಡಾಟ್ ಸ್ಟ್ರಕ್ಚರ್ ಆಫ್ ಮಿಥೇನ್, ನೈಟ್ರೋಜನ್. ಸೊ ಈ ಎಲ್ಲಾ ಕ್ವಶನ್ಸ್ ತುಂಬಾ ರಿಪೀಟ್ ಆಗ್ತಾ ಇರುತ್ತೆ. ಪ್ಲೀಸ್, ನನ್ಗೆ ಗೊತ್ತು ನಿಮ್ ಪ್ರಿಪರೇಷನ್ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಚೆನ್ನಾಗಿ ನಡೀತಿರ್ಬೇಕಾದ್ರೆ ಈ PDF ಡೌನ್ಲೋಡ್ ಮಾಡ್ಕೊಂಡು ಎಲ್ಲಾ ಡಯಾಗ್ರಾಮ್ಸ್ ಒಂದ್ಸಿ ಇಟ್ ಹಾರ್ಡ್ಲಿ ಟೇಕ್ ಯು ಅರೌಂಡ್ 20 minutes ಆಫ್ ಯೋರ್ ಟೈಮ್. 20 minutes ಕೊಡಿ ಸಾಕು, ಎಲ್ಲ ಡಯಾಗ್ರಾಮ್ ನೋಡ್ಕೊಂಡ್ಬಿಡಿ ಒಂದ್ಸಿ ನೀವು, ಓಕೆನಾ? ದೆನ್ ಸ್ಟೂಡೆಂಟ್ಸ್ ಇದು ಕೂಡ ಕೇಳಿ ನೋಡಿ. ಸೈಕ್ಲೋಪ್ರೋಪೇನ್, ಆಮೇಲೆ ಸೈಕ್ಲೋಪೆಂಟೇನ್, ಪ್ರೊಪಿನಾಲ್, ಆಮೇಲೆ ನಿಮ್ದು ನಿಕಲ್ ಪೆಲೇಡಿಯಂ ರಿಯಾಕ್ಷನ್ಸ್. ಇದು ನೋಡಿ, ಈ ತರ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ. ಎಕ್ಸಾಂಪಲ್ ಕೂಡ ಈ ತರ ಕ್ವಶನ್ ಬರುತ್ತೆ ನಿಮ್ಗೆ ಡೈರೆಕ್ಟ್ ಆಗಿ. ನೋಡಿ, ಡ್ರಾ ದ ಡಯಾಗ್ರಾಮ್ ಆಫ್ ಅರೇಂಜ್ಮೆಂಟ್ ಆಫ್ ಅಪಾರಟಸ್ ಟು ಶೋ ದ ರಿಯಾಕ್ಷನ್ ಆಫ್ ದ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಟೆಸ್ಟಿಂಗ್ ಹೈಡ್ರೋಜನ್ ಗ್ಯಾಸ್ ಬೈ ಬರ್ನಿಂಗ್ ದ ಫಾಲೋಯಿಂಗ್ ಲೇಬಲ್ ಪಾರ್ಟ್ಸ್. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ ಡಯಾಗ್ರಾಮ್ ಡ್ರಾ ಮಾಡೋದಕ್ಕೆ. ಸೊ ಪ್ಲೀಸ್ ಈ ಡಯಾಗ್ರಾಮ್ ನ ನೋಡ್ಕೊಳ್ಳಿ. ಟೈಮ್ ಇದೆ, ಪ್ರಾಕ್ಟೀಸ್ ಮಾಡಿ. ನಿಮ್ದು ಟೈಮ್ ಇದೆ, ಇವತ್ತಿದೆ, ನಾಳೆ ಇದೆ. ಸೊ ಈ PDF ಡೌನ್ಲೋಡ್ ಮಾಡ್ಕೊಂಡು ಈ ಎಲ್ಲಾ ಡಯಾಗ್ರಾಮ್ಸ್ ನ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ, ಓಕೆನಾ? ನಾ ಸ್ಟೂಡೆಂಟ್ಸ್, ಅದು ನಿಮ್ ಕೆಮಿಸ್ಟ್ರಿ ಇದು. ಬಯಾಲಜಿಲಿ ಫಸ್ಟ್ ಕ್ವಶನ್ ಇಲ್ಲೇ ಬಂತು, ಸ್ಟೊಮ್ಯಾಟೋ. ನಿಮ್ಗೆ ಕೇಳ್ತಾರೆ ಓಪನಿಂಗ್ ಆಫ್ ಸ್ಟೊಮ್ಯಾಟೋ, ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟೋ ಡಯಾಗ್ರಾಮ್ ಬರೀದಿ ಅಂತ. ಆಮೇಲೆ ಏನಿದು ಗಾರ್ಡ್ ಸೆಲ್ಸ್, ಆಮೇಲೆ ಸ್ಟೊಮ್ಯಾಟಲ್ ಪೋರೋ, ಇಲ್ಲಿ ಕ್ಲೋರೋಪ್ಲಾಸ್ಟ್. ಲೇಬಲಿಂಗ್ ಪ್ಲೀಸ್ ನೆನಪಿಟ್ಕೊಳ್ಳಿ. ಆಮೇಲೆ ಬರುತ್ತೆ ಕೆಮಿಸ್ಟ್ರಿ ಬಂದ ಮತ್ತೆ. ಓಕೆ ಸ್ಟೂಡೆಂಟ್ಸ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕೆಮಿಸ್ಟ್ರಿ ಇದು. ಆಮೇಲೆ ನಿಮ್ಮೆಲ್ಲರಿಗೂ ಗೊತ್ತು ಹಾರ್ಟ್ ಕೇಳ್ತಾರೆ. ಹಾರ್ಟ್ ಅಲ್ಲಿ ನಿಮ್ಗೆ ಡ್ರಾ ಮಾಡಕ್ ಹೇಳ್ತಾರೆ. ಡ್ರಾ ಮಾಡ್ಬಿಟ್ಟು ಯಾವ್ದೋ 2 ಪಾರ್ಟ್ ನ ಲೇಬಲ್ ಮಾಡಕ್ ಹೇಳ್ತಾರೆ. ನಿಮ್ದು ಮಾಡೆಲ್ ಪೇಪರ್ ಅಲ್ಲಿ ತುಂಬಾ ಸತಿ ಈ ಕ್ವೆಶನ್ ಬಂದಿದೆ. ವೆರಿ ಹೈ ಲೈಕ್ಲಿ ದಟ್ ಮಂಡೇ ಕೂಡ ಈ ಕ್ವೆಶನ್ ಬಂದೇ ಬರುತ್ತೆ ನಿಮ್ಗೆ. ಮಾಡೆಲ್ ಪೇಪರ್ ಅಲ್ಲಿ ಇದೆ, ಇದು ತುಂಬಾ ಸತಿ ಇದೆ. ನೆಫ್ರಾನ್ ನಿಮ್ಮೆಲ್ಲರಿಗೂ ಗೊತ್ತು, ಬ್ರೈನ್ ನಿಮ್ಮೆಲ್ಲರಿಗೂ ಗೊತ್ತು. ಸೊ ದೀಸ್ ಆರ್ ದ 3 ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಫ್ರಮ್ ಬಯಾಲಜಿ. ಈಗ ಜರ್ಮಿನೇಷನ್ ಆಫ್ ಪೋಲನ್ ಟ್ಯೂಬ್ ಕೇಳ್ತಾರೆ. ಇನ್ಮೇಲೆ ನಿಮ್ದು ಹೆರಿಡಿಟಿ ಚಾಪ್ಟರ್ ಅಲ್ಲಿ ಸೆಕ್ಸ್ ಡಿಟರ್ಮಿನೇಷನ್, ಜೊತೆಗೆ ಮೋನೋ ಹೈಬ್ರಿಡ್ ಮತ್ತೆ ಡೈ ಹೈಬ್ರಿಡ್ ಕ್ರಾಸಸ್. ನೋಡಿ, ಐ ಹ್ಯಾವ್ ಗಿವನ್ ಯು ಎಂಟೈರ್ ಥಿಂಗ್ ಹ್ಯಾಂಡ್ ರಿಟನ್ ನೋಟ್ಸ್. ಮೋನೋ ಹೈಬ್ರಿಡ್ ಕ್ರಾಸ್, ಡೈ ಹೈಬ್ರಿಡ್ ಕ್ರಾಸ್ ಕೊಟ್ಟಿದ್ದೀನಿ ಇಲ್ಲಿ. ಸೊ ಮೋನೋ ಹೈಬ್ರಿಡ್ ಮತ್ತೆ ಡೈ ಹೈಬ್ರಿಡ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ. ಸೊ ಪ್ಲೀಸ್ ಇದನ್ನ ಬರ್ಕೊಂಡು ಹೋಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಒಂದ್ಸತಿ, ಏನಾಗಲ್ಲ. ಮೋನೋ ಹೈಬ್ರಿಡ್, ಡೈ ಹೈಬ್ರಿಡ್, ಬ್ರೈನ್, ನೆಫ್ರಾನ್. ನಾನು ನಿಮ್ಗೆ ಹಾರ್ಟ್ ನ ಯಾವ ತರ ಡ್ರಾ ಮಾಡ್ಬೇಕು ಕೂಡ ಹೇಳ್ಕೊಟ್ಟಿದ್ದೀನಿ. ಪ್ಲೀಸ್ ಯಾವ ವಿಡಿಯೋ ಚೆಕ್ ಮಾಡಿ. ಹಾರ್ಟ್ ನ ಯಾವ ತರ ಡ್ರಾ ಮಾಡ್ಬೇಕು ಕೂಡ ಹೇಳ್ಕೊಟ್ಟಿದ್ದೀನಿ, ಓಕೆನಾ? ನಾವು ಸ್ಟೂಡೆಂಟ್ಸ್, ನಾವು ಕಮ್ ಟು ಫಿಸಿಕ್ಸ್. ಎಲ್ಲ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ನಿಮ್ಗೆ 2 ಮಾರ್ಕ್ಗೆ MCQ ಅಲ್ಲಿ ಎಲ್ಲಾ ಕಡೆ ಕೇಳ್ಬೋದು. ಸಿಂಬಲ್ಸ್, ಎಲ್ಲಾ ಸಿಂಬಲ್ಸ್. ಅದಾದ್ಮೇಲೆ ಈ 4 ಕೂಡ ನೋಡಿ, ಇದು ನಿಮ್ದು ಮಾಡೆಲ್ ಪೇಪರ್. ಅದು ವೋಲ್ಟೋಮೀಟರ್, ಆಮೀಟರ್ದು ಡಯಾಗ್ರಾಮ್ ಮಾಡಕ್ ಹೇಳ್ತಾರೆ. ಸಿಂಪಲ್ ಸರ್ಕ್ಯೂಟ್, ಸೀರೀಸ್, ಪ್ಯಾರಲಲ್ ಕೇಳ್ತಾರೆ. ಅದಾದ್ಮೇಲೆ ಸ್ಟೂಡೆಂಟ್ಸ್ 3 ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಬಂತು. ಮತ್ತೆ ಅದಾದ್ಮೇಲೆ ಇದು ನಿಮ್ಗೆ ಗೊತ್ತು, ನಿಮ್ಗೆ ತುಂಬಾ ಸತಿ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಏನು ಕಾನ್ವೆಕ್ಸ್ ಲೆನ್ಸ್ ಡಯಾಗ್ರಾಮ್ ಮಾಡಕ್ ಹೇಳ್ತಾರೆ. ನಿಮಗೆ ಇಲ್ಲಿ ಪೊಸಿಷನ್ ಆಫ್ ಇಮೇಜ್, ಸೈಜ್ ಆಫ್ ಇಮೇಜ್, ನೇಚರ್ ಆಫ್ ಇಮೇಜ್ ಪ್ರಾಪರ್ ಆಗಿ ಎಲ್ಲ ಕೊಟ್ಟಿದ್ದೀನಿ. ನಿಮ್ಗೆ PDF ಸಿಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ. ಡೌನ್ಲೋಡ್ ಮಾಡ್ಕೊಂಡು ಇವತ್ತೇ ಕಲ್ತ್ಕೊಂಡ್ಬಿಡಿ. ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಹೆಂಗ್ ಕೇಳ್ತಾರೆ ನೋಡಿ, ಈ ತರ ಕೇಳ್ತಾರೆ. ಇದು ನಿಮ್ದು ಏನು ಫಾರ್ಮೇಶನ್ ಆಫ್ ಕಾನ್ಕೇವ್ ಮಿರರ್ ಬೈ ಡಿಫರೆಂಟ್ ಪೊಸಿಷನ್ ಆಫ್ ಆಬ್ಜೆಕ್ಟ್ಸ್. ಈ ತರ ಕ್ವಶನ್ ಬರುತ್ತೆ ನಿಮ್ಗೆ. ಕ್ವಶನ್ಸ್ ಈ ತರ ಬರುತ್ತೆ ಎಕ್ಸಾಮ್ ಕೂಡ. ಕ್ವಶನ್ ಡೈರೆಕ್ಟ್ ಆಗಿ ಈ ತರ ಬರುತ್ತೆ, ಓಕೆನಾ? ಕಲ್ತ್ಕೊಳ್ಳಿ ಇದನ್ನ. ನಿಮ್ಗೆ ಗೊತ್ತು ಕಾಂಬಿನೇಷನ್ ಆಫ್ ಸ್ಪೆಕ್ಟ್ರಮ್ ಆಫ್ ಲೈಟ್ ಇದೊಳಗೆ ಕೇಳ್ತಾರೆ. ಸೊ ದೀಸ್ ವರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಫ್ರಮ್ ಬಯಾಲಜಿ, ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್. ಆಮೇಲೆ ಸ್ಟೂಡೆಂಟ್ಸ್, ಇದು ಬೆಳಗ್ಗೆ ನಿಮ್ದು ಬಯಾಲಜಿ ಕ್ಲಾಸ್ ಆಗಿಲ್ಲ, ಯಾಕಂದ್ರೆ ನಾನು ಬೆಳಗ್ಗೆ ಎದ್ಬಿಟ್ಟು PPT ಮಾಡಿ ಎಲ್ಲ ರೆಡಿ ಇದೆ. ಯಾವುದೇ ರೀಸನ್ಗೋಸ್ಕರ ಸ್ಟ್ರೀಮ್ ಆನ್ ಆಗ್ತಾ ಇಲ್ಲ, ಲೈವ್ ಹೋಗಕ್ಕಾಗಿಲ್ಲ. ನಾನು ಕಮೆಂಟ್ ಕೂಡ ಹೇಳಿದೆ ಅವತ್ತು ಸ್ಟಾರ್ಟ್ ಮಾಡಕ್ ಆಗ್ತಿಲ್ಲ ಅಂತ. ನಾನು ಅದಾದ್ಮೇಲೆ ವೇಟ್ ಮಾಡಿ ನಾನು ಕಾಲ್ ಮಾಡಿದೆ, ಯಾರು ಕಾಲ್ ಎತ್ತಲಿಲ್ಲ. ಆ ಟೈಮಲ್ಲಿ ಆಬ್ವಿಯಸ್ ಸ್ಟೂಡೆಂಟ್ಸ್ 6 ಗಂಟೆಗೆ ಯಾರು ಎತ್ತಾರೆ ಕಾಲ್ನ? ನನ್ನ ಕಾಲ್ ಕೂಡ ಯಾರು ಎತ್ತಿಲ್ಲ. ಸೊ ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್, ಡು ಯು ವಾಂಟ್ ಒನ್ ಶಾಟ್ ಬಯಾಲಜಿ ಆರ್ ಡು ಯು ವಾಂಟ್ ದ 6 ಕ್ವಶನ್ಸ್ ಕೊಟ್ಟಿದ್ದೀನಿ ನಿಮ್ಗೆ ಅಲ್ಲೇ ಒಂದು ಬಯಾಲಜಿದು, ಅದು ಮಾತ್ರ ಮಾಡಿಸ್ಲಾ ಅಂತ? ಇನ್ನು 2 ಬೇಕಾ? ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್. ಎನಿ ಹೆಲ್ಪ್ ಫ್ರಮ್ ಅವರ್ ಸೈಡ್ ಕೇಳಿ ಸ್ಟೂಡೆಂಟ್ಸ್, ಯಾಕಂದ್ರೆ
KCET ನಾನು ಕಮ್ಮಿ ಕ್ಲಾಸ್ ತಗೋತೀನಿ ಸದ್ಯಕ್ಕೆ ನಾನು. ಸೊ ನಿಮ್ಗೆ ಹೆಲ್ಪ್ ಮಾಡೋಣ, ಜಾಸ್ತಿ ಹೆಲ್ಪ್ ಮಾಡಲಿ ಅಂತ. ಓಕೆ, ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ಕಮೆಂಟ್ ಹಾಕಿ ಈ ವಿಡಿಯೋ ಹೆಲ್ಪ್ ಆದ್ರೆ, ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಬೈ ಬೈ ಅಂಡ್ ಟೇಕ್ ಕೇರ್ ಆಲ್ ಆಫ್ ಯು.